ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, IRGC ಈ 4 ಅಕ್ಷರಗಳು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್. ಇದು ಇವತ್ತಿನ ಇರಾನಿನ ಅತ್ಯಂತ ಪ್ರಬಲ ಸಂಸ್ಥೆ. ಇವತ್ತು ಸಂಸ್ಥೆ ಲೀಡರ್ ಆಗಿದೆ, ಅದಕ್ಕೆ ಲೀಡರ್ ಯಾರೂ ಇಲ್ಲ, ಎಲ್ಲ ಯಂಗ್ ಜನ್ರೇಷನ್. ಇಸ್ರೇಲ್, ಅಮೇರಿಕಾ, ಇರಾನಿನ ಮುಖ್ಯ ನಾಯಕರೆಲ್ಲ ಹೊಡೆದುರುಳಿಸಿಬಿಡ್ತು. 40-50 ಜನ ಲೀಡರ್ಗಳೆಲ್ಲ ಕುಲ್ಲ. ಆದರೂ ಯುದ್ಧ ನಿಲ್ತಾ ಇಲ್ಲ. ಇದು ಹೊಸ ರೀತಿಯ ಯುದ್ಧ. ಯಾಕಂದರೆ ದೇಶದ ಲೀಡರ್ನ ಹೊಡೆದು ತೆಗೆದ್ರೆ ದೇಶ ಸೋತು ಬಿಡೋದು. ಇದು ಇತಿಹಾಸದಲ್ಲಿ ನಡೆದು ಬಂದ ಪರಂಪರೆ. ಆದರೆ ಇವತ್ತು ಇಡೀ ದೇಶ ಎದ್ದು ನಿಲ್ತದೆ, ಇಡೀ ದೇಶದ ಸೈನ್ಯ. ಅದರಲ್ಲಿ ಜನನೂ ಕೆಲವು ಜನ ವಿರೋಧಿದ್ದಾರೆ, ಆ ಮದ್ದು ಬೇರೆ. ಆದರೆ ಅವರು ಸಹ ದೇಶದ ವಿಷಯ ಬಂದಾಗ ನಮ್ಮದಪ್ಪ ದೇಶ. ಮತ್ತು ದೇಶದ್ರಲ್ಲ, ಎಲ್ಲ ದೇಶಿದ್ರೆ ಸರ್ವಾಧಿಕಾರಿ, ದೇಶಿದ್ರೆ ಪ್ರಜಾಪ್ರಭುತ್ವ, ದೇಶಿದ್ರೆ ಜನ, ದೇಶಿದ್ರೆ ಎಲ್ಲ. ಇವತ್ತು ಇರಾನ್ ಆ ಹಂತಕ್ಕೆ ಬಂದಿರ್ತದ. IRGC ಏನು ರೆವಲ್ಯೂಷನರಿ ಗಾರ್ಡ್ ಅದ, ಇಸ್ಲಾಮಿಸ್ಟ್ ಅಂತ ಅವ್ರು ಕರ್ಕೊಳ್ತಾರೆ. ಇವತ್ತು ಅದು ಸ್ಪಷ್ಟವಾಗಿ ಟ್ರಂಪ್ ಅವ್ರಿಗೆ ಹೇಳ್ತದೆ, ನೀನು 15 ಏನು ಹೇಳ್ತಾ ಇದ್ದಿಲ್ಲ ರೂಲ್ಸ್ಗಳು, ಅಲ್ಲೇ ಇಟ್ಕೋಪ, ನೀನು ಯುದ್ಧಕ್ಕೆ ಬಾ. ನಿನ್ನ ಮುಂದಿರೋದು ನಾವು ಹೇಳೋದು ನೀವು ಕೇಳಬೇಕು, ನೀವು ಹೇಳೋದಲ್ಲ. ಇದು ಅಮೇರಿಕಕ್ಕೆ ಧಮಕಿ ಆಗ್ತಾ ಇದೆ. IRGC ಅದು ಗೆಲ್ತದೋ ಸೋಲ್ತದೋ ಇನ್ನೂ ಎಷ್ಟು ಶಕ್ತಿ ಅದೋ ನನಗೆ ಗೊತ್ತಿಲ್ಲ. ಆದರೆ ಇದ್ರ ಹಿಂದಿದ್ದಿದ್ದು ಮಾತ್ರ ನಿಶ್ಚಿತವಾಗಿಯೂ ಚೈನಾ ಇವತ್ತು ಇರಾನನ್ನು ತನ್ನ